ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಕುಸುಮ ಅವರ ಮನೆಗೆ ಲಾಯರ್ ಬಂದಿದ್ದಾರೆ. ಲಾಯರ್ ಬಂದಿದ್ದ ತಾಂಡವ್ ಅವರು ಈ ಒಂದು ಮನೆಯನ್ನು ಮಾರಾಟ ಮಾಡಬೇಕು ಅಂದ್ಕೊಂಡಿದ್ದಾರೆ. ಈ ಒಂದು ಮನೆ ಅವರ ಹೆಸರಲ್ಲಿದೆ, ನೀವು ಒಂದು ವಾರ ಟೈಮ್ ತಗೊಂಡು ಖಾಲಿ ಮಾಡಿ, ಇಲ್ಲಾಂದರೆ ಪೊಲೀಸವ್ರನ್ನ ಕರೆಸಿ ಖಾಲಿಯನ್ನು ಮಾಡಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈ ಕಡೆ ಕುಸುಮ ಅವ್ರಿಗೆ ಆಘಾತವಾಗುತ್ತೆ. ಏನದು ಅಲ್ಲಿದ್ರೂ ಕೂಡ ಅವನಿಗೆ ಬುದ್ಧಿ ಬಂದಿಲ್ವಾ ಅಂತ ಹೇಳಿ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಶ್ರೇಷ್ಠ ಎಂಟ್ರಿ ಕೊಟ್ಟು ಯಾವುದೇ ಕಾರಣಕ್ಕೂ ಈ ಮನೆಯನ್ನು ಯಾರು ಖಾಲಿ ಮಾಡೋದೆಲ್ಲ, ಮಾರಾಟ ಮಾಡೋದಕ್ಕೂ ಕೂಡ ತಾನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಬಟ್ ಕುಸುಮ ಅವ್ರು ತಪ್ಪು ತಿಳ್ಕೊತಾರೆ. ಶ್ರೇಷ್ಠನೇ ಈ ಮನೆಯನ್ನು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡು ಡ್ರಾಮಾ ಮಾಡ್ತಿದ್ದಾಳೆ ಅಂತ. ಆದರೆ ಇಲ್ಲಿ ಯಾರು ಕೂಡ ಏನು ಡ್ರಾಮಾ ಮಾಡ್ತಾ ಇಲ್ಲ. ನನ್ನನ್ನು ತಾಂಡವ್ ಅವರೇ ಕಳಿಸಿರೋದು, ಅವರು ಇದನ್ನು ಮಾರಬೇಕು ಅಂತಿದ್ದಾರೆ. ನೋಡಿ, ನಾನು ಹೇಳಿದ್ದೇನೆ, ನೀವು ಒಪ್ಕೊಳ್ಳಿಲ್ಲ ಅಂದರೆ ನಾನು ನಿಮ್ಮನ್ನು ಹೊರಗಡೆ ಕಳಿಸ್ಬೇಕಾಗತ್ತೆ, ಪೊಲೀಸ್ ಅವ್ರನ್ನ ಕರೆಸಿ ಅಂತ ಹೇಳಿ ಅವರು ಹೊರಡ್ತಾರೆ. ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ, ನೋಡಿ ಅತ್ತೆ ಮಾವ, ನಿಮ್ಮ ಜವಾಬ್ದಾರಿ ನಂದು, ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತದ, ಈ ಒಂದು ಮನೆ ವಾರಿಸ್ತಾರ ನನ್ನ ಮಗು, ಜೊತೆಗೆ ನನ್ನ ಈ ಒಂದು ಸಮಯದಲ್ಲಿ ನೋಡ್ಕೊಳ್ಳೋದಕ್ಕೆ ತಾಂಡವ್ ಕೂಡ ಅಲ್ಲ, ನಾನು ಒಂಟಿ ಆಗಿಬಿಟ್ಟಿದ್ದೇನೆ, ನಾನು ಇನ್ನು ಮುಂದೆ ನಿಮ್ಮ ಜೊತೆಯಲ್ಲೇ ಇರ್ತೇನೆ, ನನ್ನ ಮಗುಗೆ ಅಜ್ಜಿ ತಾತನ ಪ್ರೀತಿ ಬೇಕಾಗಿದೆ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು ಅಂತ ಹೇಳಿ ಕುಸುಮ ಅವರು ಮತ್ತು ಧರ್ಮ ಅಂಕಲ್ ಹೇಳ್ತಾರೆ. ಬಟ್ ಶ್ರೇಷ್ಠ ಮಾತ್ರ ಆಲ್ರೆಡಿ ಲಗೇಜ್ ತೊಗೊಂಡು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಏನಿದು ಇಲ್ಲೇ ಇರ್ತೀಯ ನೀನು, ಇಲ್ಲಿ ಇರಬೇಡಮ್ಮ, ದಯವಿಟ್ಟು ಹೊಟ್ಟೋಗ್ಬಿಡು, ನನಗೂ ನಿನಗೂ ಆಗೋದೇ ಇಲ್ಲ, ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನನ್ನ ಜಾಗ, ಇದು ನನ್ನ ಮನೆ, ಈ ಮನೆ ಇನ್ನು ಮುಂದೆ ನಾನೇ ಎಲ್ಲ ಕೆಲಸ ಮಾಡ್ತೀನಿ, ನೀವು ಆರಾಮಾಗಿರಿ, ಯಾವುದೇ ರೀತಿಯ ಆಯಾಸ ತಗೋಬೇಡಿ, ನನ್ನ ಅತ್ತೆ ಮಾವನ್ನ ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ, ಅಡುಗೆ ಕೆಲಸ, ದೇವರ ಮನೆ ಕೆಲಸ ಎಲ್ಲವನ್ನ ಕೂಡ ನಾನೇ ಮಾಡ್ತೀನಿ ಅಂದಾಗ ಈ ಒಂದು ಮನೆಯ ಅಧಿಕಾರ ಇರೋದು ಭಾಗ್ಯಗೆ ಮಾತ್ರ. ಅವಳ ನೆನಪುಗಳಿದೆ ಎಲ್ಲ ಕಡೆ, ನೀನು ಹೊಟ್ಟೋಗ್ಬಿಡು ಅಂತ ಹೇಳಿ ಹೇಳ್ತಾರೆ. ಬಟ್ ಶ್ರೇಷ್ಠ ಮಾತ್ರ ಅಲ್ಲಿ ಜಾಂಡ ಹೊಡಿದ್ದಾರೆ. ಇಲ್ಲಿ ಕುಸುಮ ಅವ್ರು ಏನೇ ಹೇಳಿದ್ರು ಕೂಡ ಈ ಮನೆಯಿಂದ ಹೋಗೋದಿಲ್ಲ ಅಂತ ಪಟ್ಟಿಟ್ಕೊಂಡು ಕೂತಿದ್ದಾರೆ. ಇವತ್ತು ನಿಮಗೆ ಈ ಮಗು ಮೇಲೆ ಪ್ರೀತಿ ಇಲ್ಲದೆ ಇರಬಹುದು, ಬಟ್ ಪ್ರಪಂಚಕ್ಕೆ ಬಂದ ನಂತರ ನಿಮಗೆ ಈ ಮಗು ಮೇಲೆ ಪ್ರೀತಿ ಬಂದೇ ಬರುತ್ತೆ ಅಂತ ಶ್ರೇಷ್ಠಗೆ ವಿಶ್ವಾಸ ಇದೆ. ಅದ ಕಡೆ ಕಾಮತ್ ಅವರು ಆದಿ ಮತ್ತು ಭಾಗ್ಯನ ಪ್ಲಾನ್ ಮಾಡಿ, ನೀನು ಕೆಲಸ ಕೇಳಬೇಕು, ಕೆಲ್ಸಕ್ಕೆ ಹೋಗಬೇಕು ಅಂತಿದ್ಯಾ ಅಲ್ವಾ, ಆ ಒಂದು ಕೆಲಸದ ವಿಷಯವಾಗಿ ಒಬ್ಬ ವ್ಯಕ್ತಿಗೆ ಹೇಳ್ತೀನಿ, ಅವರನ್ನು ಹೋಗಿ ಭೇಟಿ ಮಾಡು, ನೀನು ಒಬ್ಬಳೇ ಹೋಗೋಕ್ಕಾಗೋದಿಲ್ಲ, ಆದಿಯನ್ನು ಕೂಡ ಕರ್ಕೊಂಡು ಹೋಗು ಅಂತ ಹೇಳಿ ಇಬ್ಬರನ್ನ ಕೂಡ ಒಂದಷ್ಟು ಸಮಯ ಕಳೀಲಿ ಅಂತ ಹೇಳಿ ಕಳಿಸ್ತಿದ್ದಾರೆ. ಬಟ್ ಆದಿ ಭಾಗ್ಯ ಅದನ್ನು ಬಿಸ್ನೆಸ್ ಟ್ರಿಪ್ ಅಂತಲೇ ಅಂದ್ಕೊಂಡಿದ್ದಾರೆ. ಈ ಕಡೆ ತನ್ವಿ ಬಗ್ಗೆ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ತನ್ವಿ ಯಾವುದೇ ರೀತಿಯಲ್ಲೂ ಕೂಡ ಅವನ್ನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ಬಟ್ ಆದಿ ಅವರು ಸ್ವಲ್ಪ ಸಮಯ ಆಗಲಿ, ನಂತರ ತನ್ವಿ ಕೂಡ ಸರಿ ಹೋಗ್ತಾರೆ, ಎಲ್ಲ ಫ್ಯಾಮಿಲಿ ಟ್ರಿಪ್ ಹೋಗೋಣ, ಆಗ್ಲಾದ್ರೂ ಅವಳ ಮನಸ್ಸು ಸರಿ ಹೋಗ್ಬೋದು ಅಂತ ಅದಿ ಮಾತಾಡ್ತಿದ್ದಾರೆ. ಇತ್ತ ಕಡೆ ಮೀನಾಕ್ಷಿ ಅವರು ಯಾವುದೋ ಒಂದು ಬಾಕ್ಸ್ ತೆಗಿತಾರೆ, ಒಂದು ಫೋಟೋ ನೋಡ್ತಿದ್ದಾರೆ. ಅದರಲ್ಲಿ ಒಂದು ಸಾರಿ ಅನ್ನೋ ಲೆಟರ್ ಕೂಡ ಇರುತ್ತೆ. ನಿಜಕ್ಕೂ ಇದನ್ನು ತೆಗಿಬಾರ್ದು ಅಂದ್ಕೊಂಡು ತೆಗಿತಿದ್ದೀನಲ್ಲ, ಏನು ಮಾಡಲಿ ಅಂತ ಮೀನಾಕ್ಷಿ ಅವರು ಹುಚ್ಚಿ ಥರ ಆಡ್ತಿದ್ದಾರೆ. ಅದರಲ್ಲಿ ಏನಾದರೂ ಅದಿಯ ರಹಸ್ಯ ಅಡಗಿದ್ಯಾ ಅಂತ ಹೇಳಿ ಅನ್ಸೋಕೆ ಶುರು ಆಗ್ತದೆ. ಹಾಗಿದ್ರೆ ಏನಿರ್ಬೋದು ಆ ಪೆಟ್ಟಿಗೆಯಲ್ಲಿ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು